ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಮಕ್ಕಳ ಕೆಮ್ಮಿಗೆ ಮನೆ ಮದ್ದಿದ್ರೆ ತಿಳಿಸಿ ಅಂತ. ಸೊ ಇದನ್ನು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಬೆಳಗ್ಗೆ ಮತ್ತು ರಾತ್ರಿ ಮಲಗೋಕ್ಕಿಂತ ಮುಂಚೆ ದಿನಕ್ಕೆ 2 ಸಾರಿ ಕೊಡಿ, ಸೂಪರಾಗಿ ವರ್ಕ್ ಆಗುತ್ತೆ. ಸೊ ಒಂದು ವೀಳ್ಯದೆಲೆ ತೊಗೊಂಡು ಅದಾದಮೇಲೆ 3 ದೊಡ್ಡ ಪತ್ರೆ ಎಲೆ ತೊಗೊಂಡಿದ್ದೀನಿ. ಸ್ವಲ್ಪ ಪಚ್ಚಕರ್ಪೂರ ಚೂರು ತೊಗೋಬೇಕು, ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಪಚ್ಚಕರ್ಪೂರ. ಹಾಗೆ 1 ಕಾಳುಮೆಣಸು, 1 ಸ್ಪೂನ್ ಜೇನುತುಪ್ಪ ತೊಗೋಬೇಕು. ಈಗ ತವ ಮೇಲೆ ವೀಳ್ಯದೆಲೆ ಮತ್ತು ದೊಡ್ಡಪತ್ರೆ ಎಲೆಗಳನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಒಂದು ಗ್ಲಾಸ್ಗೆ ಬಿಸಿ ಮಾಡಿರುವ ವೀಳ್ಯದೆಲೆ, ದೊಡ್ಡಪತ್ರೆ ಎಲೆ ಮತ್ತು ಕಾಳುಮೆಣಸು, ಪಚ್ಚಕರ್ಪೂರ ಎಲ್ಲನೂ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುಟ್ಕೋಬೇಕು. ಈ ರೀತಿಯಾಗಿ ಕುಟ್ಕೊಂಡು ಸೊ ಅದರಲ್ಲಿ ರಸ ತೆಗಿಬೇಕು. ಆ ರಸನೆಲ್ಲ ಒಂದು ಬೌಲ್ಗೆ ಈ ಥರ ಚೆನ್ನಾಗಿ ಹಿಂಡ್ಕೋಬೇಕು. ಸೊ ಹಿಂಡ್ಕೊಂಡ್ರೆ ನೋಡಿ ಇಷ್ಟು ರಸ ಸಿಕ್ತು ನನಗೆ. ಸೊ ಈಗ ಜೇನುತುಪ್ಪ ನಾವು 1 ಸ್ಪೂನ್ ಹೇಳಿದ್ದೆ ಅಲ್ವಾ, ಸೊ ಅದನ್ನು ಚೆನ್ನಾಗಿ ಈ ರೀತಿ ಒಳ್ಳೆ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದ್ಮೇಲೆ